ಹಾಯ್ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನಾವು ಸಂಕ್ರಾಂತಿ ಹಬ್ಬಕ್ಕೆ ಮಾಮೂಲಿ ಕಡುಬು ಮತ್ತು ಚಿಲ್ಕವರೆಕಾಳು ಸಾಂಬಾರು ಮಾಡ್ತೀವಿ. ಹಳ್ಳಿ ಅಂತ ಅಂದ್ರೇ ಒಂದು ವಿಶೇಷ. ಅಂದರೆ ನಮಗೆ ಹಸ್ಗಳಿರುತ್ತೆ, ಮೈ ತೊಳಿಬೇಕು, ಆಮೇಲೆ ಎಲ್ಲ ಕೆಲಸ ಮಾಡ್ಕೋಬೇಕು, ಕೊಡಕೆ ತೊಳಿಬೇಕು, ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ಒಂದು ನಿಮಿಷನೂ ಫ್ರೀ ಇರಲ್ಲ ಹಬ್ಬದ ದಿವಸ. ಹಂಗಾಗಿ ಬೆಳಗ್ಗೆನೇ ಬೇಗ ಮೈ ತೊಳೆದ್ರೆ ಅರ್ಧ ಕೆಲಸ ಆಗುತ್ತೆ. ಆಮೇಲೆ ಮನೆ ಕೆಲಸ ನಿಧಾನಕ್ಕೆ ಮಾಡ್ಕೋಬೋದು. ಲೇಟ್ ಆಗ್ತಾ ಆಗ್ತಾ ಹಸ್ಗಳು ಮೈ ತೊಳಿಯೋಕ್ಕೊಂಥರ ಚೆಂದ ಅನಿಸಲ್ಲ. ಬೆಳಗ್ಗೆನೇ ಆದರೆ ಅವಕ್ಕೂ ಆಮೇಲೆ ಜೋಳ ಹಾಕೋಕ್ಕೆಲ್ಲ ಸರಿ ಆಗುತ್ತೆ ಅಂದ್ಬಿಟ್ಟು ಬೆಳಗ್ಗೆನೇ ಬೇಗ ಹಸ್ಗಳನ್ನೆಲ್ಲ ಮೈ ತೊಳೆದು ಕೊಡಕೆ ಎಲ್ಲ ತೊಳೆದು ಆಮೇಲೆ ಅವಕ್ಕೆ ಫುಡ್ ಇಡ್ತಾ ಇದ್ದೆ. ನಾವು ಮನೆಯಲ್ಲೇ ಕಟ್ಟಾಕೋದ್ರಿಂದ ಹಸ್ಗಳನ್ನ ಮನೆಯಲ್ಲೇ ಕಟ್ಟಾಕ್ಬಿಟ್ಟು ಜೋಳ ಹಾಕ್ತೀವಿ, ಹೊರಗಡೆ ಕೊಡ್ಕೊಂಡು ಹೋಗಲ್ಲ. ಹಂಗಾಗಿ ಅವ್ಕೆ ತಿಂಡಿ ಇಟ್ಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸ ಮಾಡ್ಕೋತಾ ಇದ್ದೆ. ಹಸ್ಗಳನ್ನ ಮೈ ತೊಳೆದು ಬರೋ ಅಷ್ಟರಲ್ಲೇ ಆಗಲೇ 11 ಗಂಟೆ ಏನು ಜಾಸ್ತಿನೇ ಆಗಿತ್ತು. ಆವಾಗ ಮನೆಯೆಲ್ಲ ಒರೆಸಿ ಎಲ್ಲ ಕೆಲಸ ಮಾಡಿ ರಂಗೋಲಿ ಲೇಟಾಗಿ ಹಾಕ್ತಿದ್ದೀನಿ. ಏನಕ್ಕೆ ಅಂದರೆ ಆಮೇಲೆ ಮನೆ ಒರೆಸೋದ್ರಿಂದ ಗಲೀಜಾಗುತ್ತಲ್ಲ, ಮಕ್ಕಳೆಲ್ಲ ತೊಳ್ಕೊಂಡು ಓಡಾಡ್ತಾರೆ ಅಂತ ಹಾಕಿರಲಿಲ್ಲ. ಲೇಟಾಗಿ ಹಾಕ್ತಿದ್ದೀನಿ. ಆಮೇಲೆ ಸ್ನಾನ ಮಾಡಿ ಪೂಜೆ ಮಾಡಿ ಎಲ್ಲ ಆಗೋ ಅಷ್ಟರಲ್ಲಿ ಸಂಜೆನೇ ಆಗಿತ್ತು. ಸಂಜೆ ನಮ್ಮ ಮಕ್ಕಳು ಎಳ್ಬೀರೋಕ್ಕೆ ಅಂತ ಹೋಗ್ತಾಯಿದ್ರು. ಆಮೇಲೆ 7 ಗಂಟೆಗೆ ಕಣದಲ್ಲಿ ಪೂಜೆ ಮಾಡ್ಕೊಬರೋಣ ಅಂತ ಹೋಗಿದ್ದು. ಈ ಥರ ರೈತರು ಕಣಕ್ಕೆ ಪೂಜೆ ಮಾಡ್ತಾರೆ. ಕಣದಲ್ಲಿ ಪೂಜೆ ಮಾಡಿ ಆಮೇಲೆ ಗುಡ್ಡೆಗೆ ಕಡುಬು ಬಿಡ್ತೀವಿ. ಆವಾಗೆಲ್ಲ ಈ ಥರ ಮಾಡೋರು, ನಾವು ಇವಾಗಲೂ ಅದನ್ನೇ ಫಾಲೋ ಮಾಡ್ತೀವಿ. ಆ ಕಡುಬನ್ನ ಏನು ಮಾಡ್ತಾರಪ್ಪ ಅಂದರೆ ಬೆಳಗ್ಗೆ ತಿನ್ನೋರು ಆವಾಗೆಲ್ಲ, ಅಂದರೆ ಹೊಟ್ಟೆ ನೋವೆಲ್ಲ ಬರಲ್ಲ ಅಂತ ಅನ್ನೋರು ಆ ಕಡುಬು ತಿಂದರೆ. ಇವಾಗ ಯಾರೂ ತಿನ್ನಲ್ಲ ಅಂದರೆ ಒಟ್ಟಿನಲ್ಲಿ, ಆದರೂ ಇಡ್ತೀವಿ, ನಮ್ಮ ಸಂಪ್ರದಾಯ ಫಾಲೋ ಮಾಡಬೇಕಲ್ಲ ಅದಕ್ಕೆ. ಆಮೇಲೆ ಪೂಜೆ ಎಲ್ಲ ಮಾಡ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ 7:30 ಆಗಿತ್ತು. ಆಮೇಲೆ ಕೊನೆಗೆ 2 ಗುಡ್ಡೆ ಇದ್ದು, ಹಾಗಾಗಿ 2ಕ್ಕೂ ಇಡ್ತಾಯಿದ್ದೀನಿ. ಆಮೇಲೆ ರಾತ್ರಿ 12 ಗಂಟೆಗೆ ನಮ್ಮ ಊರಿಗೆ ದೇವ್ರು ಬರುತ್ತೆ. ಅಂದರೆ ಎಲ್ಲ ಊರಿಗೆ ಹೋಗುತ್ತೆ. ಒಂದು 7-8 ಊರಿಗೆ ಹೋಗುತ್ತೆ ದೇವರು. ಅಲ್ಲಿ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ನಮ್ಮೂರಿಗೆ ಬರೋ ಅಷ್ಟರಲ್ಲಿ 12 ಗಂಟೆ ಆಗಿರುತ್ತೆ. ಆವಾಗ ಪೂಜೆ ಮಾಡಿಸ್ಕೊಂಡು ಮನೆಗೆ ಹೋಗೋ ಅಷ್ಟರಲ್ಲಿ 2 ಗಂಟೆ ಆಗಿರುತ್ತೆ. ಮತ್ತು ನೆಕ್ಸ್ಟ್ ದೇವ್ರನ್ನ ನಮ್ಮೂರಿಂದ ಪಕ್ಕದ ಊರಿಗೆ ಕರ್ಕೊಂಡು ಹೋಗ್ತಾರೆ. ಇದು ನಮ್ಮ ಮಿನಿ ವ್ಲಾಗ್ ಫ್ರೆಂಡ್ಸ್. ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.